ಆರೋಗ್ಯ ಚಲೋ ಇರ್ತದೆ. ಮತ್ತು ಈ ಕೊಲ್ಗೇಟ್ ಅಲ್ರಿ ಮತ್ತು ಅದ್ರಿ ಬೇಕರಿ ಸಾಮಾನುಗಳಲ್ರಿ ಹೊರಗೆ ಚಹಾ ಆಗಲ್ರಿ ಇವೆಲ್ಲ ಯೂಸ್ ಮಾಡಬಾರ್ದು. ನಮ್ಮ ಮನೆಯಲ್ಲಿನ ಏನು ಬೇಕಾದ್ರೆ ಒಳ್ಳೆ ಮತ್ತು ಬೆಲ್ಲ ಚಹಾ ಸ್ವಲ್ಪ ಅಂತಂದ್ರೆ ಆ ಬೆಲ್ಲಸನ್ನು ಸ್ವಲ್ಪ ಸ್ವೀಟ್ ಬರ್ತದೆ. ಆ ಬೆಲ್ಲ ಚಹಾ ಸಾವಿರ ಬೆಲ್ಲನೂ ಕುಡಿಬೇಕಾದ್ರೆ ಅದು ಎಂತ ಹೆರಿ ಸಿಗ್ತದೆ ಗೊತ್ತಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತವ. ದಿನನಿತ್ಯ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕಂದ್ರೆ ಪರಿಶ್ರಮ ಪಟ್ಟ ವಾಕಿಂಗ್ ಮಾಡಬೇಕು. ಮತ್ತು ಬರೀ ನಾವು ಕುಂತಿರ್ಬಾರ್ದು. ಟಿ ವಿ ನೋಡಿ ಈಗ ನಾವು ಮೊದಲ ದೊಡ್ಡ ಫ್ಯಾಟ್ ಟಿ ವಿ ಇದ್ದು ನಮ್ಮ ಅದ ಏನೈತಿ ಈಗ ಬರ್ಬತ್ತ ಟಿ ವಿ ಸಣ್ಣ ನೋಡೋಕೆ ದೊಡ್ಡ ಹಬ್ಬ ಆಗಿರೋದು. ನೋಡೋರು ಏನಾಗಿದ್ರೆ ಟಿ ಊಟ ಮಾಡೋದು ಟಿ ವಿ ನೋಡ್ಕೊಂಡು ಟಿ ವಿ ಒಂದು ದೊಡ್ಡ ಏನಾಗೈತೆ ಮನುಷ್ಯ ಹ್ಯಾಬಿಟ್ ಆಗಿಬಿಟ್ಟೈತೆ. ಅದೆಲ್ಲರೂ ಮನೆ ಧಾರಾವಾಹಿಗಳು ನೋಡ್ಕೊಂಡು ನಾವು ಶರೀರ ತಗೋತಾ ಇದ್ದೀವಿ. ಅದಕ್ಕೆ ಟಿ ವಿ ದಪ್ಪ ಆಗಿದ್ರೆ ಮನುಷ್ಯನ ನಾವು ಆ ಟಿ ವಿನೂ ಸಣ್ಣ ಐತಿ ಇಲ್ಲಿ ಬಂದು ರೀ ನಾವು ದಪ್ಪ ಆಗ್ತಾ ಇದ್ದೇವೆ. ಅದನ್ನು ದಯಮಾಡಿ ನಾವು ಏನು ಮಾಡಬೇಕು ಟಿ ವಿ ನೋಡೋದು ಕಡಿಮೆ ಮಾಡಿ ಅದರಿಂದ ದುಷ್ಪರಿಣಾಮ ಅದಾವೆ. ಯಾವಾಗ ಪ್ರಮಾಣಬದ್ಧವಾಗಿ ನೋಡೋದು ಪ್ರಮಾಣಬದ್ಧವಾದಂಥ ಆಹಾರ ನಮ್ಮ ವ್ಯಾಯಾಮ ಇವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಕಾರಣ ಆಗ್ತದೆ. ಮತ್ತು ಈ ಕೆಲವು ಫುಡ್ಗಳು ಸ್ವಲ್ಪ ಚೆನ್ನಾಗಿದೆ. ನಾನು ಉಪಯೋಗ ಮಾಡಿದ್ರಿ ಗ್ಯಾಸ್ ಬನ್ರಿ ಅದೊಂದು ಅಷ್ಟು ಚಲೋ ಇದೆ. ಮತ್ತು ಇಂಥ ಒಂದು ಒಳ್ಳೆಯ ಅವಕಾಶ ನಮ್ಗೆ ಸಿಕ್ಕ್ಯದ. ಅದನ್ನು ನಾವು ಪರಿಶ್ರಮ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕ್ರಿ. ಸರಿಯಾಗಿ ಉಪಯೋಗ ಮಾಡಿದ್ರೆ ನಮ್ಗೆ ಪರಿಣಾಮಕಾರಿ ಆಗೋದಿಲ್ಲ. ನಾವು ಏನು ಬೇಕಾದ್ರೆ ತಿನ್ನೋದು ಏನು ಬೇಕಾದ್ರೆ ಮಾಡೋದು ಯಾವಿಲ್ಲ ಏನಿಲ್ಲ ಅಂದ್ರೆ ನಮ್ಗೆ ಆರೋಗ್ಯ ಕೊಡೋದು. ನಾವು ಇನ್ನು ಯೂಸ್ ಮಾಡಿದ್ರೆ ಆರೋಗ್ಯ ಕೊಡೋದು. ನನಗೆ ಆದಂಥ ಅನುಭವ ಇರೋದು. ಯಾಕಂದ್ರೆ ನಾವು ಸರಿಯಾಗಿ ಅದನ್ನು ಪಾಲನೆ ಮಾಡಬೇಕು. ಪಾಲನೆ ಮಾಡಿದ್ರೆ ಜೀವನದಲ್ಲಿ ಒಳ್ಳೆಯ ಆರೋಗ್ಯ ಪಡಿಬೋದು. ಮತ್ತು ಸ್ವಲ್ಪ ನಮ್ಗೆ ಒಳ್ಳೆಯ ರೀತಿಯಿಂದ ನಾವು ಇರ್ಬೋದು ಅನ್ನೋಂಥ ನಮ್ಮ ಜೀವನದಲ್ಲಿ ಮುಖ್ಯ ಆರೋಗ್ಯ. ನಾವು ₹1 ಇದ್ರೂ ಉಪಯೋಗಿಲ್ಲ. ಮುಖ್ಯ ಆರೋಗ್ಯದಾಗ ಏನು ಮಾಡೋದ್ರಿ ಆರೋಗ್ಯ ಇಲ್ಲದ್ರೆ ನಮ್ಗೆ ಏನೂ ಜೀವನದಲ್ಲಿ ಏನೂ ಇಲ್ಲ. ಅದನ್ನು ನಾವು ಒಳ್ಳೆಯ ರೀತಿ ಆರೋಗ್ಯ ಪಡಿಬೇಕು. ಮತ್ತು ಈ ರೀತಿ ಈ ಒಂದು ಕೆಲವೊಂದು ಈ ಐಟಮ್ಸ್ಗಳನ್ನ ನಾವು ಉಪಯೋಗ ಮಾಡಿದ್ರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಆರೋಗ್ಯ ಪಡೆಯೋಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ನಮ್ಮ ಮಾತುಕತೆಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಗುರಿಯರಿಗೆಲ್ಲರೂ ನನ್ನ ನಮಸ್ಕಾರ ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಕರ್ನಾಟಕ. ತುಂಬಾ ಚೆನ್ನಾಗಿ ಮಾತನಾಡಿದಂತ ಭಾಸ್ಕರ್ ಸರ್ಗೆ ಇನ್ನೊಂದ್ಸತಿ ಜೋರ ಚಪ್ಪಾಳೆ. 1 2 1 2 1 2 1 2